ಬಮ್ಲಿಂಗಣ ಗೊತ್ತಾಯ್ತಿ ಯೋಸ್ ದಿನ ಆತ ಗುಂಡಣಯ್ಯ ಬಮ್ಲಿಂಗಣ ಇನ್ನು ನೋಡಿ ಹಾಂ ಯೋಸೊಂದು ದಿನ ಆದಂಗೆ ಆತಲ್ಲೇ ಹೊಲ ಸೇರ್ಕೆ ಬಿಟ್ರಪ್ಪ, ಅಡವಿ ಸೇರ್ಕೆ ಬಿಟ್ರು. ಅದೇ ವಾಸಿ ಸುಮ್ಕಿರು. ಅಡವಿ ಸೇರ್ಕೊಂಡವ್ರತ್ತ ನಿಮ್ದಾಗತ್ತ ಇರ್ಬೋದತ್ತ. ಇಲ್ಲ ಓಟು ಊರಾಗಿ ಈ ಓಟು ಇದು ಮಾಡಕ್ಕೆ ಮಾರು. ಅಡವಿಗಿದ್ರೆ ಯಾವುದು ಇರಲ್ಲ. ಒಟ್ಟು ಊರಾಗಿದ್ರೆ ಕೇಣಿಸೋಣಿ. ಇವಾಗ ಹೆಂಗತ್ತ ನಿಮ್ದಾಗ ಇದ್ರೆ ಬಿಡು. ಬಂದಿಂಗಾರ ಹೆಂಗೆ ಒಳ್ಳೆ ಕಾಸು ಸಿಕ್ಕೈತಿ. ತಟಕ ಇದೀವಿ ಚೆನ್ನಾಗಿ ನೋಡ್ಕೊಂತಾರೆ ಅಂದ್ಕೊಳಲ್ಲ ಮಂಜ. ಚೆನ್ನಾಗಿ ನೋಡ್ಕೊಂತಾರಂತೆ. ಮಸ್ತಾಗ ಅವರು ಬಣ್ಣ ಬಳಸ್ತಾರಂತೆ. ಎಲ್ಲ ತಂದು ಕೊಡ್ತಾರಂತೆ ರೇಸನ್ ಎಲ್ಲನ. ಎಲ್ಲ ಭಾಳ ಚೆನ್ನಾಗಿ ಅನುಕೂಲ ಐತಂತ ಬಿಡು ಅವ್ರಿಗೆ. ಹೆಂಗತ್ತ ಬಮ್ಮಿಂಗಪ್ಪರು ಒಳ್ಳೆ ಕೆಲ್ಸಕ್ಕೆ ಸೇರ್ಕೆ ಬಿಟ್ರತ್ತ. ಬಮ್ಲಿಂಗಣಯ್ಯ ಬಮ್ಲಿಂಗಣಯ್ಯ ಬಾರಣಿಲ್ಲೇ ಏನಪ್ಪ ಮಂಜ ಗುಂಡಣಯ್ಯ ಸೇನಕೈದಿರೇ ಈಗಳಣ್ಣ ಹಿಂಗೆ ಇದ್ದೀವಿ ಏನೋ ಪ್ರೂಫ್ ಆಗ್ಬಿಟ್ಟೆ ಊರಕ್ಕೆ ಬರ್ದಂಗೆ ಆಗ್ಬಿಟ್ಟಪ್ಪ. ಆರಾಮ್ ಕೆಲಸ ಸಿಕ್ಕೈತೆ ಹೆಂಗೆ ಕೆಲಸ ಮಾಡ್ಕೊಂಡು ಎಲ್ಲರೂ ಸೇನಕೈದ್ದೀರಾ? ಫಸ್ಟ್ ಕ್ಲಾಸಾಗ ಇದ್ದೀವಿ ಬಿಡು, ಭಾಳ ಸೇನಕೈದ್ದೀವಿ. ಇಲ್ಲೋಡು ಒಳ್ಳೆ ಕೆಲಸ ಸಿಕ್ಕೈತೆ, ಆರಾಮ್ ಕೆಲಸ. ಓಸಾರು ನಾಲ್ವರು ನಾನು ನಮ್ಮ ಅಯ್ಯಮ್ಮ ನನ್ನ ಸಸಿ ನನ್ನ ಮಗ ಎಲ್ಲ ಹೊಲ್ದಾಗ ಏನು ಕೆಲಸ ಇರ್ತದೆ ಅದನ್ನ ಮಾಡ್ತೀವಿ. ಹೆಂಗೆ ಒಳ್ಳೆ ಕೆಲಸ ಸಿಕ್ಕೈತೆ ಕಣಪ್ಪ ದೇವ್ರದ ಇದಯಿಂದಾನ. ದೇವ್ರು ಅಂತ ಕಿತ್ಕೊಂಡ್ರು ಅಂತ ಕೊಟ್ಟಮ್ಮಂಗೆ ಹೆಂಗತ್ತ ಕೊಟ್ಟವನತ್ತ ಹೆಂಗೆ ದುಡ್ಕೊಂಡು ಚಿಮ್ತೀವಿ ಕಣಪ್ಪ. ನಾನು ರೇಸನ್ ತಗೊಂಡೋಗನ ಅಕ್ಕಿ ಕೊಡ್ತಾರೆ ಅಂತಂದ್ರೆ ಅಕ್ಕಿ ತಗೊಂಡೋಗನಂತೂ ಬಂದಪ್ಪ. ಇದ್ರಿ ಸೊಸೈಟಿ ತಗ ಜನ ಏನಾನು ಹೋಗಿದ್ರು ಸೊಸೈಟಿ ಕಡೆಗೆ. ಜನ ಅಂದ್ರೆ ಜನ ಬಾ ಒಂದು ಕುಕ್ಕಪ್ಪ. ಆಮೇಲೆ ಹೋಗಿ ಬಂತತ್ತ. ತಕ್ಕದ ಜನ ಇದ್ರು ನಾನು ಹೋಗಿ ಸೀಲ ತಗೊಂಡೋಗಿ ಅದೇ ಮಂದಿ ಇನ್ನು ಇವತ್ತಿಂದ ಕೊಡ್ತಾ ಇದ್ದಾರೆ ನೋಡು ಜನ ಅಂದ್ರೆ ಜನ. ಅದಕ್ಕೇನೆ ಭಾರತ್ ಕುಕ್ಕಪ್ಪ. ನಾನು ಯಾವ್ದ ಫೋನ್ ಮಾಡಿದ್ನಾ ಇವತ್ತು ಕೊಡ್ತೀರಾ ಹೆಂಗಪ್ಪ ಭಾನುವಾರ ಅಂತ ಅಂದೆ. ಇಲ್ಲ ಕಣ ಕೊಡ್ತೀವಿ ಬಾ ಅಂತ ಅಂದ. ನಾಳೆ ಮೊನ್ನೆತ್ಲೆ ಕೊಡ್ಬೇಕಾಯ್ತು ಆತ ಮೀಟಿಂಗ್ ಇತ್ತು ಕೊಡಲಿಲ್ಲ. ಅದಕ್ಕೆ ಬಾರೋಣ ಅಂತ ಫೋನ್ ಮಾಡಿದ್ನ. ಅದಕ್ಕೆ ಬಂದ ಉಳ್ಳ ತಗೊಂಡು ಹೋಗೋಣತ್ತ ಅಂತ ಹೇಳಿ ಅವರು ಎಲ್ಲ ಬಂದಿದ್ರು ನಮ್ಮ ಸಾಹೇಬ್ರು ಎಲ್ಲನ. ಅವ್ರ ಮಕ್ಕಳು ಎಲ್ಲ ಬರ್ತಾರೆ ವಾರ ವಾರ ಏಣ. ನೋಡೋಣ ಎಲ್ಲರು ಇಬ್ಬರು ಮಕ್ಕಳು ಅವ್ರ ಹೆಂಡ್ತಿ ಎಲ್ಲ ದೊಡ್ಡ ದೊಡ್ಡ ಕೆಲಸ್ತಾರ ಕಣನು ಮಸ್ತ ಬಂಡ್ ಬಳಸ್ತಾರ ಅವರು. ಹೆಂಗ ಬಿಡಪ್ಪತ್ತ. ಒಳ್ಳೆ ಕೆಲ್ಸ ಸಿಕ್ಕೈತೆ ನಿಮ್ದಾಗೆ ಮಾಡ್ಕೊಂಡು ಹೋಗೋದು ಕಲಿ. ಸುಮ್ಮನೆ ನಿಮ್ದಾಗ ಮಾಡ್ಕೊಂಡು ಹೋದ್ರೆ ಯಾವುದೂ ಇರಲ್ಲ. ಅದಕ್ಕೆ ಮತ್ತೆ ಊರಾಗಳು ಜನ ಸವಸ್ ಬೇಡ ಅಂತೇಳಿ ನಾವತ್ತೆ ನಿಮ್ಮದೇ ಗಡ್ಬಿಗೆ ಸೇನಕೈತಿವತ್ತೆಲ್ಲ ಕೆಲಸ ಮಾಡ್ಕೊಳತ್ತ. ಬಿಡೋಣ ಅತ್ತ ಯಾರತ್ತ ಈ ಊರಾಗ ಓಟೋನು ಪೊಜ್ಜಿತ್ ಬೀಳತ್ಕಿ ನಾನು ಸುಮ್ಮನೆ ಅಂತ ತಾಟ್ಕಿಟ ಕಾಯ್ಕೊಂಡು ಅವ್ರು ಹೇಳ್ದಂಗೆ ಕೇಳ್ಕೊಂಡಿದ್ರೆ ಅವರೇ ನಮಗೆ ಹಾಕ್ತಾರೆ ಕಷ್ಟ ಕಾಲಕ್ಕೆ. ನೋಡಪ್ಪ ನೀಯತ್ತ ಒಂದು ಕೆಲಸ ಮಾಡೋಂಬತ್ತು ನಮ್ಮ ಅಣ್ಣೆ. ಏನ ನಿನ್ನ ನೀಯತ್ತಾಗ ಒಂದು ಕೆಲಸ ಮಾಡು, ನಾನು ನಿನಗೆ ನೋಡ್ಕೊಂತೀನಿ ಏನು ಮಾಡ್ಬೇಕು ಅದನ್ನ ಮಾಡ್ತೀನಿ ಅಂತಾರೆ ಅವ್ರು ಹಂಗೆ. ಹ್ಞೂನಣ್ಣ ಅಂತ ದೊಡ್ಡ ದೊಡ್ಡ ಶ್ರೀಮಂತರತಾಗೆ ನಾವು ನಂಬಿಕೆ ಉಳಿಸ್ಕೋಬೇಕು ಬಮ್ಮಿಗಣ್ಣಯ್ಯ. ನಂಬಿಕೆ ಉಳಿಸ್ಕೊಂಡ್ರೆ ನಮಗೆ ಅವರೆಲ್ಲನ ಅನುಕೂಲ ಮಾಡಿಕೊಡ್ತಾರೆ. ಯಾವಕ್ಕೂ ಅವ್ರು ಕೈ ಹಿಡಿಯಲ್ಲ. ಅವ್ರಿಗೆ ದುಡ್ಡಿನ ಕಾಸಿಂದೇನು ಬರ ಇರಲ್ಲ. ಮಸ್ತಾಗಿ ದುಡ್ಡು ಕಾಸು ಎಲ್ಲ ಇರುತ್ತೆ. ಅವ್ರೇನು ಬೇಕಾರೆ ನಮ್ಗೇನು ತತ್ಕೇಳಿ ಇಲ್ಲ ಅಂಬಲ್ಲ. ಕಷ್ಟಾಗಿ ಅವ್ರು ಇಲ್ಲ ಅಂಬಲ್ಲ. ನಂಬಿಕೆ ಉಳಿಸ್ಕೋಬೇಕು. ಅವ್ರ ತಗ ನಾವು ಒಳ್ಳೆಯರಾಗಿರ್ಬೇಕು. ಒಳ್ಳೆಯರಾಗಿದ್ದರೆ ಅವರು ನಮ್ಗೆ ಒಳ್ಳೆಯರಾಗ್ತಾರೆ ಹಂಗೆ. ನೀನು ಅದಕ್ಕೇನೆ ಸುಮ್ಮನೆ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಅವ್ರು ಹೇಳಿದ ಕೆಲಸ ಮಾಡ್ಕೊಂಡು ಚೆನ್ನಾಗಿರು. ಒಳ್ಳೆ ಕೆಲಸ ಸಿಕ್ಕೈತೆ. ನಮ್ಮೂರಾಗ ಯೋಸಂಜನ ಜನ ಪರದಾಡಿರು ಹೆಂಗತ್ತ ನಿನ್ಗೆ ಹೆಂಗೆ ಸಿಕ್ಬಿಟ್ಟೈತತ್ತ. ಆಮೇಲೆ ನೀನು ಸೇರ್ಕೊಂಡ್ಮೇಲೆ ಯೋಸಂಜನ ಜನ ಕೇಳಿರು ಗೊತ್ತೇ. ಅಯ್ಯೋ ಯಪ್ಪ ನಾನು ಹೋಗ್ತಿದ್ದೆ ಅಂತ ಅಂದರು ಜನ. ಹೆಂಗತ್ತ ನಿನಗೆ ಸಿಕ್ಕೈತೆ ದೇವ್ರದ ಇದಿಂದಾನ ಮಾಡ್ಕೊಂಡು ಹೋಗು. ಚೆನ್ನಾಗಿರ್ರಿ ಕಂಟಿನ್ಯೂ ಚೆನ್ನಾಗಿದ್ದಾನೆ. ಚೆನ್ನಾಗಿದ್ದಾನಪ್ಪ. ಎಲ್ಲ ಅಡಿಕೆ ಗಿಡಗಳೆಲ್ಲ ಇಕ್ಕಿವಿ, ಹುಂಚೆ ಮರಗಳೆಲ್ಲ ಇಕ್ಕಿವಿ. ಇನ್ನೇನು ಅವಕ್ಕೆಲ್ಲ ಗೊಬ್ಬರ ಹಾಕೋದು ಕೊಚ್ಚೋದು. ಇವಾಗ ಅವರೆಲ್ಲನ ಕಡಲೆ ಗಿಡ ಹಾಕ್ಸಿವ್ರಿ. ಕಡಲೆ ಗಿಡ ಹಾಕ್ಸಿನ ಕಳೆ ತೆಗಿಬೇಕು. ನಾವೇ ಎಲ್ಲ ಮಾಡ್ಕೋಬೇಕು. 2 ಹಸುಗಳು ತಂದು ಕೊಟ್ಟವ್ರೆ. ಎಲ್ಲನ ಹಾಲು ಕರಿಬೇಕು. ಅವ್ರು ಹಾಲು ತಗೊಂಡು ಹೋಗ್ತಾರೆ. ಅವ್ರು ಬಂದಾಗ ಒಂದು ಸ್ವಲ್ಪ ನಾವು ಅಡುಗೆ ಮಾಡಿಕೊಡ್ಬೇಕು ಅವ್ರಿಗೆ. ಊಟ ಅಲ್ಲಿ ಬರೀ ಅದು ತಿಂದು ಒಂಥರ ಇದಾಗಿರುತ್ತೆ. ಅವ್ರು ಬಂದಾಗ ಇಲ್ಲಿ ಕೋಳಿ ಸಾರು ಮುದ್ದೆ ನಮ್ಮ ಹಳ್ಳಿ ಕಡೆಗಳದ್ದು ಇಷ್ಟಪಡ್ತಾರೆ. ಅಲ್ಲೆಲ್ಲ ಅವರು ಯಾತ್ಯಾತ ತಿನ್ಕೊಂಡಿರ್ತಾರೆ. ಒಟ್ಟು ಯಾತ್ಯಾತ್ರ ಪಿಜ್ಜಾ ಅಂತೆ ಬರ್ಗರ್ ಅಂತೆ ಯಾತ್ಯಾತ ತಿಂತಾರಂತಪ್ಪ. ವ್ಯಾತ್ರ ಮ್ಯಾಗಿ ಇಂಥವೆಲ್ಲ ತಿಂತಾರಂತೆ ಅವ್ರು. ಅವರು ನಮ್ಮ ಓನರ್ ಅವರು ಹೇಳ್ತಾರೆ. ಆ ಅಮ್ಮ ಓನರ್ ಅಮ್ಮ ಹೇಳುತ್ತೆ, ನಾವು ಇಂಥ ಊಟ ಎಲ್ಲ ತಿನ್ನೋದು ಬರೀ ಅದು ಇದು ತಿಂತೀವಿ, ನಮಗೆ ಮುದ್ದೆ ಮಾಡಿಕೊಡ್ರಿ. ಬಸ್ಸಾರು ಮುದ್ದೆ ಕುಳಿ ಸಾರು ಇಂಥ ಮಾಡಿಕ್ಬಿಟ್ರಿ ಹೆಂಗೆ ಉಂಬ್ತಾರೆ. ಭಾಳ ಚೆನ್ನಾಗಿ ಮಾಡ್ತೀರ ಅಂತಾರೆ. ನಾವು ಅವರು ಟೌನ್ನಾಗಿದ್ದರು ಹೆಂಗೆ ಮಾಡ್ತಾರಪ್ಪ ಅಂದ್ಕೊಂತೀವಿ. ಅವ್ರು ನಮ್ಮದು ಊಟನೇ ಇಷ್ಟಪಡೋದು. ಬಡವ್ರದ್ದೇ ಊಟ ಇಷ್ಟಪಡೋದು ಶ್ರೀಮಂತರು. ಅವ್ರದ್ದು ಬಟ್ಟೆ ಅಂದ ಚೆಂದ ಮಾತ್ರ ತಿನ್ನಕ್ಕಂಬುತ್ತೆ ಅಷ್ಟೇ. ಬಡವ್ರ ಮನೆ ಊಟ ಚೆಂದ, ಶ್ರೀಮಂತರು ನೋಟ ಚೆಂದ, ಬಡವ್ರ ಮನೆ ಊಟ ಚೆಂದ ಅಂತ ಗಾದೆನೇ ಇಲ್ವಿ. ಹಂಗೆ ಊಟ ಚೆನ್ನಾಗಿರುತ್ತೆ ಬಡವ್ರ ಮನೆಗೆ. ಬಡವರಾದ್ರೂ ಪರವಾಗಿಲ್ಲ, ಊಟ ಚೆನ್ನಾಗಿರುತ್ತೆ. ಹೆಂಗೆ ಮಾಡಿ 2 ದಿನ ಶನಿವಾರ ಬಂದು ಭಾನುವಾರ ಹೋಗ್ತಾರೇನಲ್ಲಿ. ಶನಿವಾರ ಬಂದುಬಿಡ್ತಾರೆ. ಶನಿವಾರ ಬೆಳಗ್ಗೆ ಬರ್ತಾರೆ. ಬಂದ ಹುಡುಗರೆಲ್ಲ ಆಡ್ತಾವೆ. ಓಟುನು ಅಲ್ಲಿ ಆಡೋದು, ಓಟುನು ಬಿಕ್ಕೆಣ್ಣಿದ್ರೆ ಬಿಕ್ಕೆಣ್ಣು ಕಿತ್ಕೊಂಡು ತಿಂಬೋದು.
ಇಂಥವೆಲ್ಲ ಮಾಡ್ತಾ ಹುಡುಗರೆಲ್ಲ ಓಡಾಡ್ತವೆ ಓಟುನು ಓಡಾಡ್ಕೊಂಡು ಆಡ್ಕೊಂಡು ಇರ್ತವೆ ಶನಿವಾರ ಭಾನುವಾರ ಇದ್ದು ಸೋಮವಾರದಿಂದ ಬೆಳಗ್ಗೆ ಹೋಗ್ತಾರೆ ಇಲ್ಲಾಂದರೆ ಭಾನುವಾರ ಸಾಯಂಕಾಲ ಆದರೂ ಹೋಗ್ತಾರೆ ಮಧ್ಯಾಹ್ನ ಇದ್ಬಿಟ್ರೆ ಒಂದೊಂದಿನ ಜಾಸ್ತಿ ಭಾನುವಾರ ಸಾಯಂಕಾಲನೇ ಹೋಗ್ತಾರೆ ಹೋಗಿ ಮನೆ ಕೆಮ್ತಾರೆ ಅಲ್ಲಿ ಹೆಂಗ ನಾವು ಮಾಡಿಕ್ತೀವಿ ಅಂದರೆ ಎಲ್ಲ ತರ್ತಾರೆ ಕಣಪ್ಪ ನಾವು ನಿಜವಾಗ್ಲೂ ಎಲ್ಲ ತಗೊಂಬರ್ತಾರೆ ಮನೆ ರೇಸನ್ನು ಬಟ್ಟೆ ಎಲ್ಲ ತಗೊಬರ್ತಾರೆ ನಮ್ಮ ಅಯ್ಯಮ್ಮಗೂ ನನ್ನ ಸಸಿಗೂ ಎಲ್ಲ ತಗೊಬಂದು ಕೊಟ್ಟವ್ರು ಬಟ್ಟೆನ ಎಲ್ಲ ಹೊಸವು ನೀನು ನನಗಂತೂ ಸ್ಯಾರಿಟಿ ಹೊಸೊಂದು ಹೊಸಂತ ಹೊಸವು ಕಣ ಅಂತ ತಗೊಂಬಂದು ಕೊಟ್ಟವ್ರೆ ಎಲ್ಲ ಭಾಳ ಚೆನ್ನಾಗೈತಂದ್ರೆ ಭಾಳ ಒಳ್ಳೆಯವ್ರು ಬಿಡು ಹೆಂಗ ಬಿಡಪ್ಪ ಹೊಲ ಮನೆ ಹೋಗಿದ್ಕು ಅತ್ತ ನಿಮ್ದು ಒಳ್ಳೆ ಕೆಲಸ ಸಿಗ್ತತ್ತ ನಿಮ್ದು ಕೆಲಸ ಮಾಡ್ಕೊಂಡು ಹೋಗಿ ಅವ್ರು ಏನಾರ ಮಾಡಿಕೊಡ್ತಾರೆ ಆಗ್ತೀನಿ ವಿಜಯಮ್ಮಗೆ ಬೇರೆ ಕೊಡ್ಬೇಕಾಯ್ತಪ್ಪ ಒಂದು 50,000ನ ಅದಕ್ಕೆ ನಾನು 7-5 ಕೊಡೋಣ ಅಂತ ಹೇಳಿ ಇಸ್ಕೊಂಡು ಕೊಡಬೇಕು ಆ ಬೆಳಿ ಲೋಕ್ ಕೊಡ್ದೈತೆ ಅಂದ್ಕಣಲ್ಲ ಆ ಹುಡುಗಿಗೆ ಯಾಕೆ ಇದ್ದಂಗೆ ಲೋಕ್ ಹೊಡೆದೈತಂತೆ ಹೌದೇನು ಅಯ್ಯೋ ದೇವ್ರಿ ಆ ಹುಡುಗಿದು ಯಾಕೆ ತಿಂಬಾನ ಒಬ್ರು ತಿಂದ್ರೆ ಉದ್ಧಾರ ಆಗಲ್ಲ ನಾವು ಅಲ್ಲೇ ನೋಡಿದ್ವಿ ಅಲ್ಲೇ ತಿಂದಿದ್ದು ಆಯ್ತು ಉದ್ಧಾರ ಆಗ್ದಂಗೆ ಇದ್ದಿದ್ದು ಆಯಿತು ಒಬ್ರು ತಿಂದಾರೆ ಯಾರೂ ಉದ್ಧಾರ ಆಗಲ್ಲ ಅದಕ್ಕೆ ಅತ್ತ ನಾವು ಕೊಡೋಣ ಆ ಹುಡುಗಿ ಪಾಪ 50,000 ದುಡ್ಡು ಯಾಕೆ ನಾವು ಕಿತ್ಕೊಂಬನ ಅಂತೇಳಿ ಹಂಗಾತ ಕೊಡ್ತೀನಿ ಬಂದ್ಮೇಲೆ ನೋಡೋಣ ಅದಲ್ಲಿ ಎಲ್ಲಿರ್ತಾರೆ ಏನು ಎಲ್ಲ ವಿಚಾರಿಸಿ ಕೊಡ್ತೀನಿ ಹೋಗ್ತೀನಪ್ಪ ನಾನು ಹೋಗಿ ಒಂದಿಟ್ಟು ಅಲ್ಲಿ ಕೇಳ್ಕೊಂಡು ಹಿಂಗೆ ಹೋಗ್ಬೇಕಣಪ್ಪ ನಾನು ಅಂತೇಳಿ ಇಟ್ಟು ಕೇಳ್ಕೊಂಡು ತಗೊಂಡು ಹೋಗ್ತೀನಿ ಸರಿ ಆಯ್ತಪ್ಪ ಒಳ್ಳೇದಾಗಲಿ ಹೋಗ ಹೆಂಗ ಸೆನಕ್ಕೆ ಬಿದ್ದು ಬಂದೈತಪ್ಪ ಕಂಡರ್ ತಿನ್ನಬಾರ್ದು ಅಂತ ಆ ಹುಡುಗಿದ ದುಡ್ಡು ಕೊಡ್ತೀನಿ 50,000 ಅಂತ ಹೇಳ್ತಾ ಇದೆ ಅರ್ಥ ಆಗೈತೆ ಭಾಳ ಚೆನ್ನಾಗಿ ತಿಂದರೆ ಯಾರು ಉದ್ಧಾರ ಆಗಲ್ಲ ಅದು ಯಾತ್ರ ಮುರಿಪಕ್ಕ ದೇವರು ಅದನ್ನ ಮುರಿಕ್ತಾನೆ ಅಂತ ನೋಡಿ ಒಟ್ಟೆ ನಾವು ಮೋಸ ಮಾಡಿ ಆಸ್ತಿ ತಗೊಂಡ್ರು ಅದ್ರ ಒಂದು ಬೆಳೆ ನನ್ನ ತಗೊಂಡೆ ನಾವು ಮೋಸ ಮಾಡಿ ತಗೊಂಡಿರೋದ್ರಾಗ ಆಸ್ತಿಯಾಗ ಮಾತ್ರ ಅವ್ನು ಬೆಳೆ ಬೆಳೆಯೋಕ್ಕೂ ಆಗಲಿಲ್ಲ ಅವ್ನ ಕೈಲಿ ಅಡಿಕೆ ಗಿಡ ಎಂಥ ಒಳ್ಳೆ ಅಡಿಕೆ ಗಿಡ ಇನ್ನೇನು ಬಂದು ಅಂತಿದ್ದು ಅಷ್ಟರೊಳಗೆ ಹೆಂಗೆ ಅದು ಹಂಗೆ ದೇವ್ರಮ್ಮನ ಯಾವಾಗ ಏನು ಕೊಡ್ತಾನೆ ಅಂತ ಗೊತ್ತಾಗಲ್ಲ ಕಣಲ್ಲ ಮಂಜ ಅದು ಏನು ಮಾಡ್ಬೇಕು ಅದನ್ನ ಮಾಡ್ತಿರ್ತಾನೆ ಹೆಂಗೆ ಬಿಡತ್ತ ಒಳ್ಳೆ ಕೆಲ್ಸಕ್ಕೈತೆ ಮಾಡ್ಕೊಂಡು ಚೆನ್ನಾಗಿರ್ಲತ್ತ ಇವ್ರು ಕೊಡೋರು ಪಾಪ ಇವ್ರು ಏನೋ ಅಂತಾರಲ್ಲ ಏನು ಮಾಡ್ತೀವಿ ಇವ್ರಾಗಿ ಇವ್ರು ಮಾಡ್ಕೊಂಡ್ರು ಚಂದ್ರಪ್ಪ ಬೇರೆ ಬಂತು ಬಾರ್ ಚಂದ್ರಪ್ಪ ಏನಪ್ಪ ಆರಾಮಾಗಿ ಕುಕ್ಕಂಡ್ರಿ ಮುಂಜಾಣನು ಗುಂಡಪ್ಪ ಏನಿಲ್ಲ ಚಂದ್ರಪ್ಪ ರೀ ಹಿಂಗೇನೆ ಸುಮ್ಮನೆ ಮಾತಾಡ್ತಾ ಕುಕ್ಕಂಡ್ವಿ ಬಮ್ಲಿಂಗ್ ಬೇರೆ ಬಂದಿದ್ದ ಬಮ್ಲಿಂಗ್ ಅಣ್ಣಯ್ಯ ಅದಕ್ಕೇನೆ ಏನಣ್ಣ ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಬಿಟ್ಟೆ ಅಂತ ಹೇಳಿ ಮಾತಾಡಿಸ್ತಾ ಕುಕ್ಕಂಡಿದ್ವಿ ಭಾಳ ಒಳ್ಳೆಯವ್ರಂತೆ ಚಂದ್ರಣ್ಣಯ್ಯ ಅದಕ್ಕೇನೆ ಒಳ್ಳೆ ಕೆಲಸ ಸಿಕ್ಬಿಟ್ಟೈತೆ ಕಣಪ್ಪ ಆರಾಮಾಗಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅವ್ರು ಶನಿವಾರ ಭಾನುವಾರ ಬರ್ತಾರೆ ಬಂದು ನಮ್ಮ ಊಟ ಎಲ್ಲ ಇಷ್ಟಪಡ್ತಾರೆ ಮಾಡಿಕ್ಕಿರಿ ಹೊತ್ತು ಕಟ್ಟಾಗ ಉಂಡು ಹೋಗ್ತಾರೆ ಒಳ್ಳೆ ಕೆಲಸ ಸಿಕ್ಕೈತೆ ಎಲ್ಲ ತಂದು ಕೊಡ್ತಾರೆ ಮನೆ ರೇಸನ್ನು ತರಕಾರಿ ಎಲ್ಲ ತಗೊಬರ್ತಾರೆ ಅಂತ ಹೇಳಿ ಮಾತಾಡ್ತಿದ್ವಿ ಅದಕ್ಕೆ ಕುಕ್ಕಂಡಿ ಸೊಸೈಟಿಗೆ ಹೋಗಿ ಬಂದಿತ್ತಂತೆ ಕಿತ್ತಾಣೋಕ್ಕೆ ಹಂಗಂತ ಹೇಳ್ತಿತ್ತು ಹೆಂಗ ಬಿಡತ್ತ ಏನ ಚೆನ್ನಾಗಿದ್ರು ಸಾಕಪ್ಪ ನನಗೂ ಬೇಜಾರಾದಂಗೆ ಆಯ್ತು ಏನು ಮಾಡ್ತಿ ಅಯ್ಯೋ ನಾವು ಹಿಂಗೆ ಮಾಡಿವಲ್ಲಪ್ಪ ನಾವು ಮುಂಚೆಗೆ ಇದು ಮಾಡ್ಕೋಬೇಕಾಯ್ತು ಅಮ್ಮಂಗಾತು ಎಂಥರ್ಗು ಎಷ್ಟೇ ಐತಿ ಅಂದ್ರೂ ಈಗ ಬಂದೇ ಬರ್ತವೆ ಮನ್ಸರ ಮೇಲೆ ಜಗಳ ಬಂದೇ ಬರ್ತವೆ ನಾವು ಮುಂತೆಗಿದ್ನೆಲ್ಲ ನೋಡ್ಕೋಬೇಕಾಯ್ತು ಅಂತ ನನಗೂ ಅನ್ನಿಸ್ತು ಏನು ಮಾಡ್ತಿ ನಮ್ದಲ್ಲ ನಾವು ತಗೊಂಡ್ವಿ ಸುಮ್ಕಾದ್ವಿ ಇವಾಗ ನೋಡಿ ಕಷ್ಟಪಟ್ಟು ದುಡಿಯೋಕ್ಕೆ ಚೆನ್ನಾಗಿ ಬುದ್ಧಿ ಬಂದೈತಿ ಅವಾಗ ಕಷ್ಟಪಡ್ತಿರ್ಲಿಲ್ಲ ನಂದು ವಾಲೆ ಐತೆ ನನ್ನ ಅಡಿಕೆ ಗಿಡ ಇದೆ ಅಂತ ಮೇರ್ದಾಳ ಬಿಡು 5 ಎಕರೆ ಇದ್ರೆ 1 ಎಕರೆನಾದ್ರೂ ಮಾರ್ಬೋದು 1 ಎಕರೆ ಮಾರಿ ನಾನು ಏನು ಬೇಕಾದ್ರೂ ಮಾಡ್ಬೋದು ಒಂದು ಇದ್ಮೇಲೆ ಇತ್ತು ಇವಾಗ ಎಲ್ಲ ಕಳ್ಕೊಂಡ್ಮೇಲೆ ಮತ್ತೆ ಬುದ್ಧಿ ಬರೋದು ಮನುಷ್ಯನಿಗೆ ಕೈ ಖಾಲಿ ಆದ್ರೇ ಅಂತ ಬುದ್ಧಿ ಬರೋದು ಹಂಗೆ ಎಲ್ಲ ಕಳ್ಕೊಂಡಿತ್ತು ಇವಾಗ ಬುದ್ಧಿ ಬಂದೈತಿ ಎಲ್ಲ ಇವಾಗ ನಾವು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಎಲ್ಲ ಸಾಮಾನು ತಂದು ಕೊಡ್ತಾರೆ ಅಂತ ಹೇಳಿ ಇಡತ್ತಿನ ತಕ ಹೇಳ್ತಿದ್ರಪ್ಪ ಅದನ್ನೇ ಮಾತಾಡ್ತಾ ಕೂತ್ಕೊಂಡ್ವಿ ನಾವು ಇನ್ನೇನು ಮಾತಾಡೋಣಪ್ಪ ಚೆನ್ನಾಗಿರ್ಲಿ ಮಂಜಣ್ಣ ಚೆನ್ನಾಗಿರ್ಲಪ್ಪ ಚೆನ್ನಾಗಿರ್ಲಿ ಅಂತಲೇ ನಾವು ಬಯಸ್ತೀವಿ ಬಮ್ಮ ಹೋಗಿ ಒಳ್ಳೆ ಬುದ್ಧಿ ಬಂದೈತಿ ಹೆಂಗನ ಇವಾಗ ಅತ್ತ ಒಳ್ಳೆ ಕೆಲಸ ಸಿಕ್ಕೈತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅದಕ್ಕೆ ಮತ್ತೆ ಮಾಡಿದ್ದು ನಮ್ಮ ಮಾರಯ್ಯಮ್ಮಗೆ ಅವ್ರು ಮಾಡಿದ್ದು ಅವ್ರು ಏನೋ ಬಸ್ಸರು ನಂದು ಹೊಲ ಐತೆ ಅಂತ ಹೇಳಿ ಜಂಬ ಪಡ್ತಿದ್ದ ಅದಕ್ಕೆ ದೇವ್ರಮ್ಮನ ಇಲ್ಲಿ ಮುರಿಕ್ಬೇಕು ಅಲ್ಲಿ ಮುರಿಕ್ಬಿಟ್ಟ ಇವಾಗ ನೋಡಿ ಕಷ್ಟ ಬೀಳೋದಕ್ಕೆ ದುಡ್ಡಿನ ಬೆಲೆ ಏನು ಅಂತ ಗೊತ್ತಾಗುತ್ತೆ ಒಬ್ರಿಗೆ ಮೋಸ ಮಾಡಬಾರ್ದು ಒಬ್ರಿಗೆ ಅನ್ಯಾಯ ಮಾಡಬಾರ್ದು ಅಂಬೋದು ಗೊತ್ತಾಗೈತೆ ಇವಾಗ ಅದಕ್ಕೆ ಆತಾಗ ವಿಜಿತಾಗ ದುಡ್ಡು ಇಸ್ಕೊಂಡಿದ್ರಂತೆ ಕೊಡಬೇಕು ಒಬ್ರು ತಿಂದ್ರೆ ಯಾರು ಉದ್ಧಾರ ಆಗಲ್ಲ ಅಂತ ಹೇಳಿ ಹೇಳ್ಟ ಬುದ್ಧಿ ಬಂದೈತಿ ನೋಡ್ತಾ ಇರಿ ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.